ಗೊತ್ತಾ, ನನಗೆ ಅವತ್ತಿನ ಪರಿಸ್ಥಿತಿಲಿ ಬೇರೆ ದಾರಿನೇ ಇರಲಿಲ್ಲ. ನನ್ನ ಮಾನ ಮರ್ಯಾದೆಗಿಂತ ನಿನ್ನ ಪ್ರಾಣನೇ ಮುಖ್ಯ ಆಗಿತ್ತು. ಆದ್ರೆ ನನಗೆ ಪ್ರಾಣ ಮುಖ್ಯ ಅಲ್ಲ ರೀ, ನಿಮ್ ಮಾನ ಮುಖ್ಯ. ಅದೇ ಹೋದ್ಮೇಲೆ ಈ ಪ್ರಾಣ ಇದ್ರೇನು ಹೋದ್ರೇನು. ಹೋಗ್ಲಿ ಬಿಡೆ, ಸುಮ್ಮನೆ ಅದನ್ನೆಲ್ಲ ಯಾಕೆ ನೆನ್ಸ್ಕೋತೀಯ? ನನ್ ಮುಟ್ಬೇಡಿ. ಇದೊಳ್ಳೆ ಕತೆ ಆಯ್ತಲ್ಲ, ಅಲ್ಲಿ ನೋಡಿದ್ರೆ ನನಗೋಸ್ಕರ ಜಗಳ ಆಡ್ತೀಯಾ, ಇಲ್ಲಿ ಮುಟ್ಟಕ್ ಬಂದ್ರೆ ಹಾರಾಡ್ತೀಯಾ? ನೀವ್ ನಾನು ಹೇಳ್ದಾಗ ಕೇಳೋವರೆಗೂ ಇದು ಹೀಗೇನೆ. ನೀನ್ ಯಾವಾಗ್ಲೂ ಹೇಳೋದು ಒಂದೇ, ಕೆಲಸ ಬಿಡಿ ಬಿಸ್ನೆಸ್ ಮಾಡಿ ಅಂತ. ನೋಡೆ, ಅದಕ್ಕೆಲ್ಲ ಅದೃಷ್ಟ ಬೇಕೆ. ಅದೃಷ್ಟ ಬರುತ್ತೆ ಅಂತ ಮಂತ್ರ ಹೇಳ್ಕೊಂಡು ಮಾವಿನ ಮರದ ಕೆಳಗೆ ಕೂತ್ಕೊಂಡ್ರೆ ಮಾವಿನಕಾಯಿ ಉದ್ರಲ್ಲ ರೀ. ನಾವು ಮಾಡ್ಬೇಕಾದ ಕೆಲಸ ಕಷ್ಟಪಟ್ಟು ಮಾಡಿದ್ರೆ ಅದೃಷ್ಟನೂ ಬರುತ್ತೆ, ಎಲ್ಲನೂ ಬರುತ್ತೆ. ನೋಡೆ, ಹಾಗಂತ ಇರೋ ಕೆಲಸ ಬಿಡಕ್ಕಾಗಲ್ಲ. ಸುಮ್ನೆ ಗಲಾಟೆ ಮಾಡ್ದೆ ಮಲ್ಕೋ. ಸರಿ, ಹಾಗಾದ್ರೆ ನೀವು ನಾನು ಹೇಳೋದನ್ನ ಒಪ್ಕೊಳ್ಳೋ ತನಕ ನನ್ ಮಾತಾಡಿಸ್ಲೇಬೇಡಿ, ಮುಟ್ಲಬೇಡಿ. ಲೈ, ಹಲೋ. ವಾಟ್? ಆಸ್ಪತ್ರೆ ಸೇರಿಸಿದ್ರ? ಡಾಕ್ಟರ್ ಹೇಳ್ತಾ ಇದ್ದಾರೆ ಆಪರೇಷನ್ ಅಂತ. ಸರಿ, ನಾನು ಈಗಲೇ ಬರ್ತೀನಿ. ಮಾವಯ್ಯ, ಏನಾಯ್ತು? ಗಾಬರಿ ಏನಾಗಬೇಕಾದಿಲ್ಲ. ಲಕ್ಷ್ಮಿಗೆ ಹೆರಿಗೆ ನೋವು ಶುರುವಾಯ್ತು. ಡಾಕ್ಟರ್ ಸಿಜೇರಿಯನ್ ಆಗಬೇಕು ಅಂತ. ಮಗು ಆಯ್ತಾ? ಮಗುನ ಮಕ್ಕಳಾಯ್ತು, 2 ಅವಳಿ ಜವಳಿ. ಧನ್ಯವಾದಗಳು. ಅವಳಿ ಅಂದ್ರೆ ಅದೃಷ್ಟ ಅಂದ್ರೆ ಅದೃಷ್ಟ. 2 ಇದು 1ಕ್ಕೆ, ಇದು 2ನೇದಕ್ಕೆ. ಲೇನಿ, ನಿಂಗೊಂದು ವಿಷಯ ಗೊತ್ತಾ? ನಿಮ್ಮಪ್ಪ ತಾತ ಆದ್ರಂತೆ, ನಿಮ್ಮ ಅಕ್ಕನಿಗೆ ಅವಳಿ ಜವಳಿ 2 ಮಕ್ಕಳು. ಲೇ, ನಾನು ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಕೂತಿದ್ಯಲ್ಲ. ನೋಡೆ, ನೀನ್ ಈ ರೀತಿ ಮಾತಾಡದೆ ದೂರ ಇದ್ರೆ ನಾವಿಬ್ರು ಅಪ್ಪ ಅಮ್ಮನೂ ಆಗಲ್ಲ, ನಮ್ಮಮ್ಮ ಅಜ್ಜಿನೂ ಆಗಲ್ಲ. ನಮಗ್ ಮಕ್ಳಾಗ್ದೇನೆ ತಾತ ಅಜ್ಜಿಯ ಹೋಗ್ತೀವಿ ಅಷ್ಟೇ. ಲೇ, ಯಾಕೆ ಈ ರೀತಿ ಹಠ ಮಾಡ್ತೀಯಾ? ಏನೋ ಅದು? ನೋಡಮ್ಮ, ಇವಳಿಗೆ ಏನಾದ್ರೂ ಬುದ್ಧಿಗಿದ್ಯಾ? ನಾನು ಕೆಲಸ ಬಿಡ್ಬೇಕಂತೆ, ಬಿಸ್ನೆಸ್ ಶುರು ಮಾಡ್ಬೇಕಂತೆ. ಅಲ್ಲಿವರೆಗೂ ನನ್ನ ಹತ್ರ ಮಾತಾಡಲ್ಲಂತೆ. ಹೌದೇನು? ಹಾಗಂದ್ಲ ಅವಳು. ನೀನಾದ್ರೂ ಸ್ವಲ್ಪ ಅವಳಿಗೆ ಬುದ್ಧಿ ಹೇಳು. ಏನಮ್ಮ ಅನಿತಾ, ಇವನ್ ಹೇಳಿದ್ದು ನಿಜಾನಾ? ಅವಳು ಹೇಳಿದ್ದು ಸರಿಯಾಗೇ ಇದೆ ಬಿಡು. ಇಷ್ಟಕ್ಕೂ ಇದೇನ್ ಪರ್ಮನೆಂಟ್ ಕೆಲ್ಸನಾ? ಇದ್ರ ಬದಲು ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅವಳು ಯೋಚನೆ ಮಾಡಿದಾಳೆ. ಅದ್ರಲ್ಲೇನ್ ತಪ್ಪು? ನೀನು ಅವಳ ಜೊತೆ ಸೇರ್ಕೊಂಡ್ಬಿಟ್ಟ? ಅಲ್ಲಮ್ಮ, ಇರೋ ಕೆಲ್ಸ ಬಿಟ್ಟು. ಅಲ್ವೋ, ಇದೇನ್ ಗೌರ್ಮೆಂಟ್ ಕೆಲ್ಸನಾ? ಒಂದ್ 15 ದಿನ ಆ ಕೆಲ್ಸ ಬಿಟ್ಬಿಡು. ಅವಳು ಹೇಳ್ದಾಗ ಕೇಳು. ಆಮೇಲೆ ನಿನಗದು ಸರಿ ಬರ್ಲಿಲ್ಲ ಅಂದ್ರೆ ನೋಡೋಣ. ಸರಿ, ಈ ಕೆಲಸ ಬಿಟ್ಟೆ ಅಂತಾನೆ ಇಟ್ಕೋ. ಮುಂದೇನ್ ಮಾಡೋದು? ಮಹಾಲಕ್ಷ್ಮಿ ಹೋಮ್ ಸರ್ವಿಸ್. ಇದೇನ ಇದು? ಗಣೇಶ್ ಹಬ್ಬಕ್ಕೆ ಪಾಂಪ್ಲೆಟ್ ಹೊಡಿಸ್ತಾರಲ್ಲ, ಆಗಿದೆಯಲ್ಲ. ಆ ಲಕ್ಷ್ಮಿ ಹಾಕಿರೋ ಸವಾಲ್ಗೆ ಉತ್ತರ ಮಹಾಲಕ್ಷ್ಮಿ ಹೋಮ್ ಸರ್ವಿಸ್. ರೀ, ನಮ್ಮಿಬ್ರಿಗೂ ಪುರ್ಸತ್ತಿದೆ, ಆದ್ರೆ ಮಾಡೋದಕ್ಕೆ ಕೆಲ್ಸನೇ ಇಲ್ಲ. ನಮ್ ಬಡಾವಣೆಲಿ ಎಷ್ಟೋ ಗಂಡ ಹೆಂಡ್ತಿರು ಇಬ್ರು ಆಫೀಸ್ ಹೋಗೋದ್ರಿಂದ ಮನೆ ಕೆಲ್ಸ ಮಾಡೋದಕ್ಕೆ ಪುರ್ಸತ್ತೇ ಇರಲ್ಲ. ಅಂಥವ್ರ ಮನೆಗಳ ಎಲ್ಲಾ ಕೆಲ್ಸನೂ ನಾವೇ ಮಾಡೋಣ. ಮನೆ ಕೆಲ್ಸ ನಾವ್ ಮಾಡೋದ? ಅಂದ್ರೆ ಅವ್ರ ಮನೆ ಟೆಲಿಫೋನ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಕಟ್ಟೋದು. ಹಾಗೆ ಅವ್ರ ಮನೆ ತಿಂಗಳ ಸಾಮಾನ ತರೋದು. ಕೆಲವ್ರ ಮಕ್ಕಳನ್ನ ಆಫೀಸ್ ಟೈಮಲ್ಲಿ ನಮ್ಮನೆಯಲ್ಲಿ ಇಟ್ಕೊಂಡು ಸಂಜೆ ಕಳ್ಸೋದು. ಇಂತಿದ್ದದಕ್ಕೆ ಇಷ್ಟಿಷ್ಟು ಅಂತ ಸರ್ವಿಸ್ ಚಾರ್ಜ್ ಹಾಕೋದು. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಮನೆಗಳು ಸಿಗ್ಬೇಕಲ್ಲ. ಪ್ರಯತ್ನ ಪಡೋಣ. ಇವತ್ತು ನೀವು ಮಾಡಕ್ ಹೊರಟಿರೋ ಕೆಲಸದಲ್ಲಿ ಯಶಸ್ವಿಯಾಗಿ ಒಳ್ಳೆ ಹೆಸರು ಮಾಡಿ. ದೇವ್ರು ನಿಮಗೆ ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು. ಸರ್, ಇದು ಮಹಾಲಕ್ಷ್ಮಿ ಹೋಮ್ ಸರ್ವಿಸ್ ಅಂತ. ಪ್ರಿಂಟ್ ಮಾಡಿರೋದೇನೋ ಚೆನ್ನಾಗಿದೆ,
ನಾವು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ, ಇದರಿಂದ ತುಂಬಾ ಹೆಲ್ಪು ಆಗುತ್ತೆ. ಆದ್ರೆ ಮತ್ತೇನ್ ಸರ್ ಪ್ರಾಬ್ಲಮ್? ಅಲ್ರಿ, ಬೆಂಗಳೂರಲ್ಲಿ ಯಾರನ್ನು ನಂಬಕ್ಕಾಗಲ್ಲ, ಮಾಡಕ್ಕಾಗಲ್ಲ. ನೀವ್ ಯಾವ್ದಕ್ಕೂ ನೆಕ್ಸ್ಟ್ ವೀಕ್ ಬನ್ನಿ, ನೋಡೋಣ. ಅನಿ ಅನಿ ಬಂದೆ. ಏನ್ರಿ? ಪರವಾಗಿಲ್ವೇ? 15 ಮನೆ ಸಿಕ್ತು ನೋಡು. ನೀನ್ ಹೇಳ್ದಾಗೆ ನಮ್ಮ ದೇಶದಲ್ಲಿ ಸೋಮಾರಿಗಳೇ ಜಾಸ್ತಿ. ಅದಕ್ಕೆ ರೀ ದೊಡ್ಡೋರ್ ಹೇಳಿರೋದು, ಜೀವನದಲ್ಲಿ ಮೇಲ್ ಬರ್ಬೇಕಾದ್ರೆ ಮೊದ್ಲು ಅವಮಾನನ ಎದುರಿಸ್ಬೇಕು, ಆಮೇಲೆ ಸ್ವಲ್ಪ ಅನುಮಾನನ, ಆಮೇಲೆ ಸನ್ಮಾನ. ಲೇ ಅನಿ, ಏನ್ರಿ? ಅವತ್ ನಿನ್ ಮಾತು ಕೇಳ್ತಾ ಇದ್ದಿದ್ರೆ ನಿಜವಾಗ್ಲೂ ನಾವ್ ಈ ಮಟ್ಟಕ್ಕೆ ಬರಕಾಗ್ತಿತ್ತ? ನೋಡ್ರಿ, ನನ್ ಗಂಡ ಹನುಮಂತ ಅಂತ ನನಗ್ ಗೊತ್ತಿತ್ತು. ಏನು? ನಾನ್ ಹನುಮಂತನ? ಹನುಮಂತ ಸಮುದ್ರ ನೋಡಿ ಇದನ್ ದಾಟಿ ಲಂಕೆಗೆ ಹೋಗೋಕ್ ಸಾಧ್ಯನಾ ಅಂತ ಅನುಮಾನ ಬಂದು ಕೂತಿದ್ನಂತೆ. ಆಗ ಜೊತೆಲಿದ್ದ ಕಪಿಗಳೆಲ್ಲ ಅವನ್ನ ಚೆನ್ನಾಗಿ ಉಪ್ಸಿದ್ವಂತೆ. ಆಗ್ಲೇ ಹನುಮಂತಗೆ ತನಗೆಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿದ್ದು ಸಮುದ್ರನ ಹಾರಿದ್ದು. ಹಾಗೆ ನಿಮ್ನು ಉಪ್ಸಿದ್ಮೇಲೆನೆ ಒಪ್ಪಿ ಇಷ್ಟೆಲ್ಲ ಸಾಧಿಸಿದ್ದು. ಸದ್ಯ ಈ ಗಲಾಟೆಲಿ ನೀನ್ ನನ್ನ ಹನುಮಂತನ ತರ ಬ್ರಹ್ಮಚಾರಿ ಮಾಡ್ತಾ ಇದ್ರೆ ಸಾಕು. ಲೇನಿ, ನನ್ನ ಪಾಪು ಯಾವ ಕೊಡ್ತೀಯ? ಇನ್ನು ಎಷ್ಟೊಂದು ಸಾಧಿಸ್ಬೇಕು, ಅಲ್ಲಿವರೆಗೂ ಕಾಯ್ಬೇಕಪ್ಪ. ಇನ್ನು ಏನ್ ಸಾಧಿಸ್ಬೇಕು? ಹಣ ಬಂತು, ಮನೆ ಬಂತು, ಹೆಸರು ಬಂತು, ಎಲ್ಲ ಬಂದಾಯ್ತಲ್ಲ. ನನಗ್ ನೆಮ್ಮದಿ ಬಂದಿಲ್ಲ ರೀ. ಅವಳವತ್ತು ಮಾಡಿದ ಅವಮಾನಕ್ಕೆ ಪ್ರತಿಕಾರ ತಗೊಂಡವರ್ಗು ನನಗ್ ನೆಮ್ಮದಿ ಬರಲ್ಲ. ಆ ಬುಲ್ಡೋಜರ್ ನನ್ ಮಗ ಬರೋದ್ರೊಳಗೆ ಎಲ್ಲಾ ಕಜ್ಜಾಯನು ತಿಂದು ಮುಗಿಸ್ಬಿಡ್ತೀನಿ. ಏನ್ ಬೇಕಾರ ತಿನ್ನು, ಆದ್ರೆ ಕಜ್ಜಾಯ ಮಾತ್ರ ತಿನ್ಬೇಡಪ್ಪ. ಅದಕ್ಕೆ ನೀನ್ ಹಳ್ಳಿ ಗಾ ಮಾಡೋದು. ನಿನ್ನೆ ರಾತ್ರಿ ಟಿವಿ ಒಳಗೆ ಚೈನಾ ದೇಶದ ಒಬ್ಬ ದೊಡ್ಡ ಸೈಂಟಿಸ್ಟ್ ಏನಂತ ಭಾಷಣ ಮಾಡ್ದ ಗೊತ್ತಾ? ಹೋಗು, ಆ ನನ್ ಮಕ್ಳು ಎಬ್ಬಾವು, ನಾಗರಾವು, ನಾಯಿ, ಮಂಡ್ರಗಪ್ಪೆ, ಚೇಳು, ಜಿರ್ಲೆ ಎಲ್ಲ ತಿಂತಾರೆ. ಎಬ್ಬಾವು, ನಾಗರಾವು, ಬಂಡ್ರಗಪ್ಪೆ, ಕಿಳ್ಳೆಕಾಯ್ತಾ ನೀನು ತಿನ್ನು, ಆದ್ರೆ ನಿನ್ ಕಾಲಿಗೆ ಬಿದ್ದು ಬೇಡ್ಕತೀನಿ ಕೃಷ್ಣ, ಕಜ್ಜಾಯ ಮಾತ್ರ ತಿನ್ಬೇಡ ಕಣು. ನಾನು ಯಾಕಯ್ಯ ತಿನ್ಬಾರ್ದು ಕಜ್ಜಾಯ? ಅಪ್ಪಿ ತಪ್ಪಿ ಒಂದ್ ತಿಂದೆ ಅಂದ್ರೂ ಅದು ಹೊಂಟೋಯ್ತದೆ. ಏನ್ ಹೊಂಟೋಯ್ತದೆ? ಗಂಡಸ್ತನ ಹೊಂಟೋಯ್ತದ? ಗಂಡಸ್ತನ ಹೊಂಟೋಯ್ತಿರ್ತದೆ ನೋಡೋ. ಇದು ನಾನ್ ಹೇಳಿರೋ ಮಾತಲ್ಲ, ಚೈನಾ ದೇಶದ ಒಬ್ಬ ದೊಡ್ಡ ಸೈಂಟಿಸ್ಟ್ ಹೇಳಿರೋ ಮಾತು ಗೊತ್ತಾ? ನಿಜವಾಗ್ಲು? ನಿಮ್ ತಾಯಿ ಸತ್ವಾಗ್ಲು. ಇದ್ರ ಮೇಲೆ ಹೋದ್ರೆ ಹೋಗ್ಲಿ ನಂಗಿದ್ರೆ ಒಂದ್ಯಾಕಪ್ಪ, ಹೊತ್ತು ತಿನ್ನು. ಕೃಷ್ಣ, ತಗೋಪ್ಪ ಪಾಯಸ ಕುಡಿ. ಕೃಷ್ಣ, ಪಾಯಸ ಕುಡಿಬೇಡ. ಪಾಯಸ ಕುಡಿದ್ರೆ ಮೂರ್ಛೆ ರೋಗ ಬರುತ್ತೆ ಅಂತ ಇಟಾಲಿಯನ್ ಸೈಂಟಿಸ್ಟ್ ಹೇಳಿದಾರೆ. ತಗೋಪ್ಪ. ಬೇಡ, ನನಗ್ ಪಾಯಸ ಬೇಡ ಬೇಡ. ನನ್ನನ್ನು ದಯವಿಟ್ಟು ಬಿಟ್ಬಿಡಿ. ನಾನೆಲ್ಲಾದ್ರೂ ದೂರವಾಗಿ ಗೆಡ್ಡೆ ಗೆಣಸು ತಿನ್ಕೊಂಡು ಜೀವನ ಮಾಡ್ಕೋತೀನಿ. ಅಯ್ಯೋ ಯಾಕಪ್ಪ, ಏನಾಯ್ತು? ತಗೋ. ಅಯ್ಯೋ ಬೇಡ. ಯಾಕೆ? ತಗೋಪ್ಪ. ಅಯ್ಯೋ ನನಗ್ ಪಾಯಸ ಕಂಡ್ರೆ ಆಗಲ್ಲ. ಇದನ್ ಕುಡಿದ್ರೆ ಮೂರ್ಛೆ ರೋಗ ಬರುತ್ತೆ. ನಾನ್ ಮಾಡಿದ ಪಾಯಸ ಕುಡಿದ್ರೆ ಮೂರ್ಛೆ ರೋಗ ಬರುತ್ತಾ? ಏನೂ ಆಗಲ್ಲ, ತಗೋ. ಬೇಡ. ಕುಡಿ. ಬೇಡ. ತಗೊಳ್ಳೋ. ಅಯ್ಯೋ ನನ್ನನ್ ಬಿಟ್ಬಿಡಿ. ನಿಮ್ಮ ಪಾಯಸ ಬೇಡ, ನಿಮ್ ಇಡ್ಲಿ ಬೇಡ, ಒಟ್ನಲ್ಲಿ ನಿಮ್ಮ ಸಾವಾಸವೇ ಬೇಡ. ದಯವಿಟ್ಟು ನನ್ನ 50,000 ರೂಪಾಯಿ ಕೊಟ್ಬಿಡಿ. ನಾನ್ ನಮ್ಮ ಹಳ್ಳಿಗೆ ವಾಪಸ್ ಹೋಗ್ಬಿಡ್ತೀನಿ. ಏನು? ನಾನು ನಿನ್ಗೆ ಇಷ್ಟೆಲ್ಲ ಮಾಡಿದ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯಾ? ಅಡ್ವಾನ್ಸ್ ವಾಪಸ್ ಕೇಳ್ತೀಯಾ? ನೋಡು, ನೀನಲ್ಲ ನಿಮ್ಮಪ್ಪ ಬಂದ್ರು ಅಡ್ವಾನ್ಸ್ ವಾಪಸ್ ಕೊಡಲ್ಲ. ಅದೇನ್ ಮಾಡ್ತೀಯೋ?